ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಆಗೋಕ್ಕೆ ಹೇಗೆ ಸಾಧ್ಯ? ವಿಶ್ವಗುರು ಆಗಬೇಕು ಅಂತ ಅನ್ನೋದಾದ್ರೆ ಜಗತ್ತಲ್ಲಿ ನಡೆಯುವಂಥ ಯುದ್ಧಗಳು ಮತ್ತೆ ಏನು ಭಯೋತ್ಪಾದನೆ ಮಾಡುವುದನ್ನೇ ಕಾಯಕ ಮಾಡ್ಕೊಂಡಿರುವಂಥ ಟ್ರಂಪ್ನಂಥ ಹುಚ್ಚು ಥರದ ಅಧ್ಯಕ್ಷರನ್ನ ಟೀಕೆ ಮಾಡಬೇಕಲ್ವಾ? ಅವರ ಯುದ್ಧಗಳನ್ನು ನಿಲ್ಲಿಸಬೇಕಲ್ವಾ? ಅದೇ ರೀತಿ ಇಸ್ರೇಲ್ ನಮ್ದು ಅದು ಫಾದರ್ಲ್ಯಾಂಡು, ಇಂಡಿಯಾ ಮದರ್ಲ್ಯಾಂಡು ಅಂತ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರು ಯಾರನ್ನ ಸಪೋರ್ಟ್ ಮಾಡಬೇಕಾಗಿತ್ತು? ಯಾವುದನ್ನ ಖಂಡಿಸಬೇಕಾಗಿತ್ತು? ಯಾರ ಜೊತೆ ನಿಲ್ಲಬೇಕಾಗಿತ್ತು? ವಿಶ್ವಗುರು ಆಗೋದು ಅಂದರೆ ಸುಮ್ಮನೆನಾ? ಸ್ನೇಹಿತರೆ, ಈ ಎಲ್ಲ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ಸ್ನೇಹಿತರೆ, ಮಧ್ಯಪ್ರಾಚ್ಯ ಕೊತ ಕುದೀತಾ ಇದೆ, ಕೆಂಡದ ಉಂಡೆ ಆಗಿದೆ. ಅಲ್ಲಿ ಎರಡೂ ದೇಶಗಳು, ಅಮೆರಿಕ ಮತ್ತು ಇಸ್ರೇಲ್ ದೇಶ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಪ್ರತಿ ದಾಳಿ ನಡೀತಾ ಇದೆ, ಸಾವು ನೋವುಗಳು ಸಾಕಷ್ಟು ಸಂಭವಿಸ್ತಾ ಇದೆ. ಮತ್ತೊಂದು ದೊಡ್ಡ ಅನಾಹುತಕ್ಕೆ ಈಗಾಗಲೇ ಅನಾಹುತಗಳು ನಡೀತಾ ಇದ್ದಾವೆ. ಸುಮಾರು ಒಂದು 130ಕ್ಕೂ ಹೆಚ್ಚು ದೇಶಗಳು ಈಗ ಅಲ್ಲಲ್ಲೇ ಯುದ್ಧಗಳು ಮಾಡ್ಕೊಳ್ತಿದ್ದಾವೆ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ, ಅಂತರ್ಕಲಹಗಳು ನಡೀತಾ ಇದ್ದಾವೆ. ಈ ಟ್ರಂಪ್ನಂತ ಯುದ್ಧದಾಹಿಗಳು ಒಂದು ರೀತಿ ಯುದ್ಧವನ್ನೇ ಒಂದು ರೀತಿ ಭಯದ ಮೂಲಕವೇ ಜಗತ್ತನ್ನು ನಡುಗಿಸ್ಬೇಕು ಅನ್ನುವಂಥ ಈ ಏನನ್ಬೇಕು ಹುಚ್ಚು ಅಧ್ಯಕ್ಷರುಗಳು ಜಗತ್ತನ್ನ ವಿನಾಶ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನುವಂಥ ವಿವೇಕವನ್ನು ಇಟ್ಕೊಂಡಿಲ್ಲ. ನಾನೀಗ ಅವೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈ ಯುದ್ಧ ನಡೀತಾ ಇದೆ. ಯುದ್ಧವನ್ನೇ ಒಂದು ಕಾಯಕ ಮಾಡ್ಕೊಂಡಿದ್ದಾರೆ. ಭಯೋತ್ಪಾದನೆ ಮಾಡೋದು, ಆಮೇಲೆ ಎದುರಿಸೋದು, ಆಮೇಲೆ ಆರ್ಥಿಕ ನಿರ್ಬಂಧ ಇರುವಂಥದ್ದು. ನೀವು ಒಪ್ಪಲಿಲ್ಲ ಅಂದರೆ ನಿಮ್ಮ ದೇಶಕ್ಕೆ ನುಗ್ಗಿ ನಿಮ್ಮವ್ರನ್ನೇ ಎಳ್ಕೊಂಬಂದು ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಪ್ರಯೋಗವನ್ನು ಈಗ ವೆನೆಜುವೆಲಾದ ಮೇಲೆ ಅಲ್ಲೇ ಮಾಡಿದ್ದಾರೆ. ಏನು ಇರಾಕ್ ಅಧ್ಯಕ್ಷನನ್ನು ಏನು ಮಾಡಿದ್ರು, ಲಿಬಿಯಾ ಏನಾಯಿತು ನಾವು ನೋಡ್ತಾ ಇದ್ದೀವಿ, ವೆನೆಜುವೆಲಾ ಏನಾಯಿತು, ಈಗ ಇರಾನ್, ಇವೆಲ್ಲವನ್ನು ನೋಡ್ತಾ ಇದ್ವಿ. ಇಂಥ ಇದು ಒಂದು ರೀತಿ ಜಾಗತಿಕವಾದಂಥ ಒಂದು ದೊಡ್ಡ ಸಮಸ್ಯೆ. ನಮ್ಮ ದೇಶದ ಪ್ರಧಾನಿಯವ್ರನ್ನ ವಿಶ್ವಗುರು ಅಂತೇಳಿ ಕರೀತಿದ್ದಾರೆ ಕೆಲವರು. ವಿಶ್ವಗುರು ಅನ್ನೋ ಸ್ಥಾನವನ್ನು ಪಡಿಬೇಕು ಅಂದರೆ, ವಿಶ್ವಮಾನ್ಯ ಆಗಬೇಕು ಅಂದರೆ ಜಗತ್ತಲ್ಲಿ ಎಲ್ಲೇ ಅನ್ಯಾಯಗಳು ನಡೀಲಿ, ಆ ಅನ್ಯಾಯವನ್ನ ಯಾರು ಖಂಡಿಸ್ತಾನೆ ಅವನು ನನ್ನ ಸಂಗಾತಿ ಅಂತ. ಆದ್ರೆ ಜಗತ್ತಲ್ಲಿ ನಡೆಯುವಂಥ ಅನ್ಯಾಯಗಳಲ್ಲಿ ಕೆಲವು ಸೆಲೆಕ್ಟೆಡ್ ಅನ್ಯಾಯಗಳನ್ನ ಅಥವಾ ಕೆಲವು ಸೆಲೆಕ್ಟೆಡ್ ವಿಚಾರಗಳನ್ನಷ್ಟೇ ನಾನು ತೆಗೆದುಕೊಂಡು ಅದನ್ನ ಮಾತ್ರ ಖಂಡಿಸ್ತೀನಿ, ಸಂತಾಪ ಸೂಚಿಸ್ತೀನಿ ಅನ್ನೋದಿದೆಯಲ್ಲ, ಅವರು ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಲ್ಲಿ ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಯುದ್ಧಗಳು ನಡೀಲಿ, ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಲಿ, ಅದನ್ನ ಯಾವುದೇ ಮುಲಾಜಿಲ್ಲದೆ, ಭಯ ಇಲ್ಲದೆ ಖಂಡಿಸುವ ಸಾಮರ್ಥ್ಯ ಯಾರಿಗಿರುತ್ತೆ, ಯಾರದು ತಪ್ಪು, ಯಾರದ್ದು ದೇಶದ್ರೋಹ, ಯಾರದ್ದು ಅಟ್ಟಹಾಸ, ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳುವಷ್ಟು ಒಂದು ಶಕ್ತಿ ಇರುತ್ತೆ, ನೈತಿಕತೆ ಇರುತ್ತೆ, ಅವರು ವಿಶ್ವಗುರು ಆಗೋದಕ್ಕೆ ಸಾಧ್ಯ. ಸುಮ್ಮನೆ ಹೆಸರಿಟ್ಕೊಂಡ್ಬಿಟ್ರೆ, ಕೆಲವರು ಹೊಗಳು ಬಿಟ್ರೆ ಸಾಧ್ಯ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹಂಗಂತೇಳಿ ನಾನು ಇರಾನ್ ಮಾಡಿದ್ದೆಲ್ಲವೂ ಸರಿ ಅಂತಲೂ ಹೇಳ್ತಾ ಇಲ್ಲ. ಆದರೆ ಒಂದು ಸ್ವತಂತ್ರ ದೇಶ, ಅದ್ಯಾವುದೇ ಇರ್ಬೋದು, ಯಾವುದೇ ಸ್ವತಂತ್ರ ದೇಶದ ಮೇಲೆ ವಿನಾಕಾರಣ ನೆಪಗಳು ಹೇಳ್ತಾರೆ ಇವರು. ಏನೋ ಅಣ್ವಸ್ತ್ರ ಇಟ್ಕೊಂಡಿದ್ರು, ಯುರೇನಿಯಂ ಇಟ್ಕೊಂಡಿದ್ರು, ಅದಕ್ಕೆ ಅವಕಾಶ ಇಲ್ಲ, ನಾವು ದಾಳಿ ಮಾಡ್ತೀವಿ ಅಂತೇಳಿ ಬರೀ ನೆಪಗಳನ್ನೇ ಇಟ್ಟುಕೊಂಡು ಈ ರೀತಿ ಭಯೋತ್ಪಾದನೆಯ ಮೂಲಕ, ಬೇರೆ ಬೇರೆ ಬ್ಲಾಕ್ ಮೇಲ್ ಮಾಡೋ ಮೂಲಕ ಆ ದೇಶದ ಅಸ್ತಿತ್ವವನ್ನೇ ಅಲ್ಲಾಡಿಸ್ತಾರೆ ಅಂತ ಅಂದರೆ, ಇದು ಜಗತ್ತಲ್ಲಿ ಯಾವ ದೇಶಕ್ಕೂ ನಾಳೆ ಒಂದು ಒಳ್ಳೆಯ ನಡೆಯಲ್ಲ. ನಾಳೆ ಇಂಡಿಯಾಕ್ಕೆ ಇವರು ಬಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ಸ್ವತಂತ್ರ ಸಾರ್ವಭೌಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತ ಇಂಡಿಯಾ ದೇಶದ ಪ್ರಧಾನಿ ಇದನ್ನು ಖಂಡಿಸಬೇಕಾಗಿದೆ. ನೀವು ವಿಶ್ವದ ದೊಡ್ಡಣ್ಣ ಇನ್ನೇನೇ ಆಗಿರಿ, ಒಂದು ವ್ಯವಸ್ಥೆಯ ಮೇಲೆ ನೀವು ಈ ರೀತಿ ಕ್ರಿಯೇಟ್ ಮಾಡೋದು, ಅನಗತ್ಯವಾದ ಯುದ್ಧಗಳನ್ನ ಹೇರಿಕೆ ಮಾಡೋದು, ಎದುರಿಸೋದು, ನಿಮ್ಮ ಲಾಭಕ್ಕೋಸ್ಕರ, ನಿಮ್ಮ ಯುದ್ಧದ ಲಾಭಕ್ಕೋಸ್ಕರ ಯುದ್ಧಗಳನ್ನ ಕ್ರಿಯೇಟ್ ಮಾಡೋದು, ತೈಲಗಳ ಮೇಲೆ ಕಣ್ಣಿಡೋದು, ಇದು ಸರಿಯಲ್ಲ ಅಂತೇಳಿ ಹೇಳಬೇಕಾಗಿತ್ತು. ಅದನ್ನು ಹೇಳಲಿಲ್ಲ. ಇನ್ನು ನೇತನ್ಯಾಹು ಏನು ಭಾಳ ಒಳ್ಳೆ ವ್ಯಕ್ತಿ ಅಂತಲೂ ಹೇಳ್ತಾ ಇಲ್ಲ. ನೇತನ್ಯಾಹು ಕ್ರಿಮಿನಲ್ ಪಟ್ಟವನ್ನು, ವಾರ್ ಕ್ರಿಮಿನಲ್ ಅನ್ನೋ ಪಟ್ಟವನ್ನು ಪಡ್ಕೊಂಡಿರುವಂತಹ ವ್ಯಕ್ತಿ. ತನ್ನ ಅಸ್ತಿತ್ವಕ್ಕೋಸ್ಕರ ಏನು ಬೇಕಾದ್ರೆ ಮಕ್ಕಳ ಆಗಲಿ ಇನ್ಯಾರ ಮೇಲೆ ಆಗಲಿ ನಾವು ದಾಳಿ ಮಾಡ್ತೀವಿ. ನೋಡಿ, ಇರಾನ್ನಲ್ಲಿ ನೂರಾರು ಮಕ್ಕಳು
ಭವಿಷ್ಯವನ್ನು ಕಂಡುಕೊಳ್ಬೇಕಾಗಿರೋ ಮಕ್ಕಳು ಸಾವನ್ನಪ್ಪಿದ್ರು. ಇಸ್ರೇಲಲ್ಲಿ ಮಕ್ಕಳು ಸತ್ರು ಕೂಡ ನಾವು ಕಣ್ಣೀರು ಹಾಕಬೇಕು, ಇರಾನ್ನಲ್ಲಿ ಸತ್ರು ಕೂಡ ನಾವು ಕಣ್ಣೀರು ಹಾಕಬೇಕು, ಅಮೇರಿಕದಲ್ಲಿ ಸತ್ರು ಕೂಡ ನಾವು ಕಣ್ಣೀರು ಹಾಕಬೇಕು. ಆದರೆ ಯುದ್ಧಗಳು ಇವರ ಲಾಭಕ್ಕೆ, ಇವರ ಸಾಮ್ರಾಜ್ಯಶಾಹಿಗೆ, ಇವರ ಪ್ರತಿಷ್ಠೆಗೆ ಒಳ್ಳೇದಾಗುತ್ತೆ. ಆದರೆ ಇದರಿಂದ ಬಳಲೋರು ಯಾರು ಅಂದರೆ ಸಾಮಾನ್ಯ ಜನಗಳು, ಮಕ್ಕಳು, ಅಬಲರು, ಇವರು ಇದರಿಂದ ಒದ್ದಾಡ್ತಾರೆ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರು ಹೇಳಬೇಕಾಗಿತ್ತು. ಯುದ್ಧ ಈ ಸಂದರ್ಭದಲ್ಲಿ ಬೇಕಿತ್ತಾ ನಿಮಗೆ ಅಂತ. ಜೊತೆಗೆ ಇರಾನ್ನಲ್ಲಿ ಸರ್ವಾಧಿಕಾರಿ ಧೋರಣೆ ಇದೆ. ಅಲ್ಲಿ ಸ್ವಾತಂತ್ರ್ಯವನ್ನೇ ಕೊಡದೆ ಖಮೇನಿ ಬಹಳ ಉಸಿರುಗಟ್ಟಿಸುವ ವಾತಾವರಣವನ್ನ ಮಾಡಿದ್ರು. ಅಂಥ ವ್ಯಕ್ತಿ ಹತ್ಯೆ ಆಗಿರೋದಕ್ಕೆ ಇಂಡಿಯಾದಲ್ಲೆಲ್ಲ ಬಹಳ ಕೆಲವರೆಲ್ಲ ಮುಸ್ಲಿಮ್ರು, ಕೆಲವು ವ್ಯಕ್ತಿಗಳು ಬಹಳ ಸಂತಾಪ ಸೂಚಿಸ್ತಿದ್ದಾರೆ ಅಂತೇಳಿ ಕೆಲವರು ಮೋದಿಯವರ ಭಕ್ತರು, ಕೆಲವರು ಹುಸಿ ದೇಶ ಭಕ್ತರು ಅದನ್ನೇನೇನೋ ಬೇರೆ ರೀತಿ ಅಪವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾವುದೇ ದೇಶದಲ್ಲಿ ಆಡಳಿತವನ್ನು ನಡೆಸುವಂತ ವ್ಯಕ್ತಿ ಅವನು ಪ್ರಜಾಸತ್ತಾತ್ಮಕವಾಗಿ ಆಡಳಿತವನ್ನು ನಡೆಸಬೇಕು. ತಮ್ಮ ಜನರಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು. ಅವರ ಸ್ವಾತಂತ್ರ್ಯಗಳನ್ನ ಕಿತ್ಕೊಳ್ಬಾರ್ದು. ಖಂಡಿತ ಅದನ್ನ ನಾವು ಖಂಡಿಸೋಣ. ಹಾಗಂತೇಳಿ ಇವರು ಸ್ವಾತಂತ್ರ್ಯವನ್ನೇ ಕೊಡ್ತಾ ಇಲ್ಲ, ಇನ್ನೇನೋ ಮಾಡ್ತಾ ಇದ್ದಾರೆ, ಅಲ್ಲಿ ಒಳ ಜಗಳ ನಡೀತಿದೆ ಅಂತೇಳಿ ಆ ದೇಶದ ಜನರಿಗೆ ಕುಮ್ಮಕ್ಕು ಕೊಟ್ಟು ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತೇಳಿ ಒಂದು ಸ್ವತಂತ್ರ ದೇಶದ ಮೇಲೆ ದಾಳಿ ಮಾಡೋದಿದೆಯಲ್ಲ, ಆ ದಾಳಿ ಮಾಡಿದನ್ನ ಖಂಡಿಸದೆ ಸುಮ್ಮನೆ ಇರೋದಿದೆಯಲ್ಲ, ಅದು ಅಪಾಯಕಾರಿ ನೀತಿ. ಮತ್ತೆ ಅದು ನಯವಂಚಕತನ ಅಂತ ನನಗಾದ್ರೂ ಅನ್ಸುತ್ತೆ. ಈಗ ಭಾರತ ದೇಶದಲ್ಲಿ ಹೇಳ್ತಿದಾರಲ್ಲ, ಅಲ್ಲಿ ಇರಾನ್ ನಲ್ಲಿ ಬಹಳ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡ್ತಾ ಇರ್ಲಿಲ್ಲ, ಅಂತ ಒಬ್ಬ ಖಮೇನಿ ಅವ್ರನ್ನ ಹತ್ಯೆ ಮಾಡಿದ್ದಕ್ಕೆ ಇವರೆಲ್ಲ ಬಹಳ ನೊಂದ್ಕೊಳ್ತಿದ್ದಾರೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಎಲ್ಲಿ ಕೊಡ್ತಾ ಇದ್ದೀರಪ್ಪ? ಸ್ವಾತಂತ್ರ್ಯ ಇದೆ ಸಂವಿಧಾನದ ಮೂಲಕ. ಆದ್ರೆ ಅವರು ಯಾವ ಬಟ್ಟೆ ಹಾಕೋಬೇಕು, ಅವರು ಯಾರ ಜೊತೆ ಮಾತಾಡಬೇಕು, ಅವ್ರು ಪ್ರೀತಿ ಮಾಡಬೇಕು ಬೇಡವೋ, ಅವ್ರು ಯಾರನ್ನ ಮದುವೆ ಆಗ್ಬೇಕು, ಯಾರನ್ನ ಪ್ರೀತಿಸ್ಬೇಕು ಅನ್ನೋ ವಿಚಾರಗಳಿಗೆ ಎಷ್ಟು ದೊಡ್ಡ ಗಲಭೆಗಳಾಗ್ತಿದ್ದಾವೆ. ಇದ್ರ ಬಗ್ಗೆ ದೇಶಭಕ್ತರು ಏನ್ ಮಾತಾಡ್ತಾ ಇದ್ದಾರೆ? ಹುಸಿ ದೇಶಭಕ್ತರು ಯಾವ ನಿಲುವನ್ನ ತೆಗೆದುಕೊಳ್ತಾ ಇದ್ದಾರೆ? ಇಂಡಿಯಾದಲ್ಲಿ ಹೆಣ್ಣು ಮಕ್ಕಳು ಒಂದು ಜಾತಿಯ ಒಬ್ಬ ಹೆಣ್ಣು ಇನ್ನೊಂದು ಅನ್ಯ ಜಾತಿಯ ಒಬ್ಬ ಯುವಕನನ್ನ ಪ್ರೀತಿ ಮಾಡಿದ್ರೆ ಅದನ್ನ ಮುಕ್ತವಾಗಿ ಒಂದು ಸ್ವತಂತ್ರವಾಗಿ ಒಂದು ಸೌಹಾರ್ದಯುತವಾಗಿ ತೆಗೆದುಕೊಳ್ಳುವಂತ ವಾತಾವರಣವನ್ನ ನಮ್ಮ ಇಂಡಿಯಾದ ಜನರು ತೆಗೆದುಕೊಂಡಿದ್ದಾರೆ. ಇನ್ನೂ ಅದಕ್ಕೆ ಧರ್ಮ, ಜಾತಿ, ಈ ಜಾತಿ ಅಂತ ಹೇಳ್ತಿದಾರಲ್ಲ, ಮತ್ತೆ ಇದು ಯಾವ ನೀತಿ ನಮ್ದು? ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತಂದ್ರು. ಯಾವ ಕಾರಣಕ್ಕೋಸ್ಕರ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕು, ಅವರನ್ನ 4 ಕೋಣೆಯಲ್ಲಿ ಬಂದಿ ಮಾಡಲಾಗಿದೆ, ಅವ್ರ ಮೇಲೆ ಶೋಷಣೆ ಆಗ್ತಾ ಇದೆ, ಗಂಡ ಸತ್ರೆ ಗಂಡನ ಜೊತೆ ಅವರನ್ನು ಚಿತೆಗಾಗಿ ಸುಡಬೇಕು, ಸತಿ ಸಹಗಮನ ಅಂತ ಅನಿಷ್ಟ ಕ್ರೂರ ಪದ್ಧತಿಗಳಿವೆ, ಅವಳಿಗೊಂದು ಸ್ವಾತಂತ್ರ್ಯ ಬೇಕು, ಅವಳು ಸ್ವಾವಲಂಬನೆ ಆಗ್ಬೇಕು, ಅವಳ ನಿರ್ಧಾರದಂತೆ ಅವಳ ಸಂಗಾತಿಯನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ಬಿಡಬೇಕು. ಈ ತರದ್ದೆಲ್ಲ ಒಂದು ಸ್ವಾತಂತ್ರ್ಯವನ್ನ ಕೊಡೋದಕ್ಕೋಸ್ಕರ ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತಂದಾಗ ಅದನ್ನ ವಿರೋಧ ಮಾಡಿದವರು ಯಾರು? ಈ ದೇಶದ ಹೆಣ್ಣು ಮಕ್ಕಳ ಘನತೆಯ ಭವಿಷ್ಯಕ್ಕೋಸ್ಕರ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತಂದಾಗ ಯಾಕ್ರಪ್ಪ ವಿರೋಧ ಮಾಡಿದ್ರಿ? ಅದನ್ನ ಒಪ್ಪಬೇಕಿತ್ತಲ್ಲ. ಹಾಗಿದ್ರೆ ಅಂಬೇಡ್ಕರ್ ಅವರ ಸಂವಿಧಾನ ಭಾರತಕ್ಕೆ ಬರುವ ಮುಂಚೆ ಭಾರತದಲ್ಲಿ ಬಂದಿರ್ಲಿಲ್ವಲ್ಲ, ಅದ್ರ ಹಿಂದೆ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿತ್ತು? ಅವಳಿಗೆ ಸ್ವಾತಂತ್ರ್ಯ ಇತ್ತ? ಅವಳನ್ನು ಎಷ್ಟು ನಿಕೃಷ್ಟವಾಗಿ ನೋಡಿಕೊಳ್ಳಲಾಗ್ತಾ ಇತ್ತು. ಕೇವಲ ಭೋಗದ ವಸ್ತು, ಮಕ್ಕಳನ್ನ ಹೆರುವ ಯಂತ್ರದ ತರ ನೋಡ್ಲಾಗ್ತಿತ್ತಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಾನು ಹೇಳೋದು, ಯಾರನ್ನು ಸಮರ್ಥನೆ ಮಾಡೋ ಪ್ರಶ್ನೆ ಅಲ್ಲ. ನಾವು ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೇವೆ, ಕೊಡಬೇಕಾಗಿದೆ. ಜೊತೆಗೆ ನಮ್ಮ ದೇಶದ ಪ್ರಧಾನಿಗಳು ಇಸ್ರೇಲ್ ನೆಲಕ್ಕೆ ಹೋಗಿ ಇಸ್ರೇಲ್ ಫಾದರ್ಲ್ಯಾಂಡು, ನಮ್ದು ಮದರ್ಲ್ಯಾಂಡ್ ಅಂತ ಏನೇನೋ ಅವಿವೇಕತನದ ಹೇಳಿಕೆ ಕೊಡ್ತಾರಲ್ಲ. ಯಾರನ್ನ ಮೆಚ್ಚಿಸೋದಿಕ್ಕೆ? ಯಾವ ದೇಶವನ್ನ ಮೆಚ್ಚಿಸೋದಿಕ್ಕೆ? ನಮ್ಮ ದೇಶಕ್ಕೊಂದು ಘನತೆ ಇದೆ, ಭವ್ಯ ಇತಿಹಾಸ ಇದೆ. ಈ ಹಿಂದೆ ಅಮೆರಿಕದಂತ ದೇಶಕ್ಕೆ ಸೆಡ್ಡು ಹೊಡೆದಿರೋ ಇತಿಹಾಸ ಇದೆ. ಇಂದಿರಾ ಗಾಂಧಿ ಅವರು ಸೆಡ್ಡು ಹೊಡೆದಿದ್ದಾರೆ. ಅವ್ರ ಇಂಡಿಯಾ ನಮ್ಮ ಮಾತು ಕೇಳಲಿಲ್ಲ ಅಂತೇಳಿ ಮೆಕ್ಕೆಜೋಳ ಕಳಿಸ್ತಾ ಇದ್ರು, ಅದನ್ನು ಸ್ಟಾಪ್ ಮಾಡೋ, ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವು ಆಹಾರ ಕ್ರಾಂತಿಯನ್ನ ಮಾಡಿದ್ವಿ. ನಮ್ಮ ದೇಶ ಯಾವುದು ತಪ್ಪಿದೆ, ಯಾವುದು ಕ್ರೂರತೆ ಇದೆ, ಯಾವ ದೇಶಗಳು ಯುದ್ಧ ದಾಹವನ್ನ ಮಾಡ್ತಾ ಇದ್ದಾವೆ, ಯಾವ ದೇಶಗಳು ಸ್ವತಂತ್ರ ದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ, ಅದನ್ನ ಹೇಳುವಂತ ಸಾಮರ್ಥ್ಯವನ್ನ ನಮ್ಮ ಪ್ರಧಾನಿಗಳು ಗಳಿಸ್ಕೋಬೇಕು, ದೇಶದ ಜನರು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಮೋದಿ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತೀವೋ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಲ್ಲ. ಇರಾನ್ ತಪ್ಪು ಮಾಡಿದ್ರು ಇರಾನ್ ದೇಶದ ವ್ಯವಸ್ಥೆಯನ್ನು ಖಂಡಿಸಬೇಕು.
ಆಮೇಲೆ ಅನಗತ್ಯವಾಗಿ ಈ ಯುದ್ಧದಾಹಿಗಳು ಯುದ್ಧಕೋರರು ಮಾಡುವಂಥ ಈ ಯುದ್ಧ ನೀತಿಯನ್ನು ಖಂಡಿಸಬೇಕು. ನಾಳೆ ನಮ್ಮ ದೇಶಕ್ಕೂ ಬಂದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಇವ್ರು ತಲೆ ಕೆಟ್ಟವರು, ಇವ್ರಿಗೆ ಏನು ಅನ್ಸುತ್ತೆ ಅದನ್ನು ಮಾಡ್ತಾರೆ. ಅದಕ್ಕೊಂದು ನೀತಿ ನಿಯಮಗಳು, ವಿಶ್ವಸಂಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ವಿಶ್ವ ಗುರು ಅನ್ನುವಂಥ ಪಟ್ಟವನ್ನು ಪಡ್ಕೋಬೇಕು ಅನ್ನುವಂಥ ಆಸೆ ಇರುವಂಥವ್ರು ಒಂದು ದೊಡ್ಡ ಮಟ್ಟದ ಸ್ಟೇಟ್ಮೆಂಟನ್ನು ಕೊಡಬೇಕು. ನಾವು ನೋಡಿದೀವಲ್ಲ, ರಷ್ಯಾದ ಜೊತೆ ನಾವು ತೈಲವನ್ನು ತರಿಸ್ಕೋಬೇಕು ಅಂತ ಒಂದು ಒಪ್ಪಂದ ಮಾಡ್ಕೊಂಡಿದ್ವಿ, ಮತ್ತು ಬೇರೆ ಬೇರೆ ಒಪ್ಪಂದಗಳಿದ್ದಾಗ ಕೇವಲ ಫೋನ್ ಕರೆ ಮೂಲಕ ನಮ್ಮ ದೇಶದ ರೈತರ ಹಿತವನ್ನು ಬಲಿ ಕೊಟ್ಟು ಡೀಲ್ ಮಾಡ್ಕೊಂಡ್ರಲ್ಲ. ಯಾರ ಪರವಾಗಿ ಹಿತಾಸಕ್ತಿಗಳಿದೆ? ನಮ್ಮ ದೇಶದ ರಕ್ಷಣೆ ಮತ್ತು ವಿಶ್ವದ ರಕ್ಷಣೆ, ದೇಶದ ಜನರ ಸ್ವಾವಲಂಬನೆ ಮತ್ತು ವಿಶ್ವದಲ್ಲಾಗುವಂಥ ತಲ್ಲಣಗಳಿಗೆ ನಾವು ಕೂಡ ಪ್ರತಿಸ್ಪಂದಿಸಬೇಕು. ಯುದ್ಧ ಯಾರಿಗೂ ಒಳ್ಳೆಯದಲ್ಲ, ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಈಗ ಅಲ್ಲಿ ಯುದ್ಧ ಆಗ್ತಾ ಇದೆ, ಅಲ್ಲಿ ಹತ್ತತ್ರ 15-20 ದೇಶಗಳು ಮಧ್ಯಪ್ರಾಚ್ಯದಲ್ಲಿ ಅಲ್ಲೇ ಗಾಲ್ಫ್ ರಾಷ್ಟ್ರಗಳು ಮತ್ತು ಅಮೇರಿಕಾ, ಇಸ್ರೇಲ್ ಎಲ್ಲ ಜಗಳ ಆಡ್ತಾ ಇದ್ದಾವೆ. ನಮಗೇನು ಬಿಸಿ ತಟ್ಟಲ್ಲೇನು? ಖಂಡಿತ ತಟ್ಟತ್ತೆ. ಈಗ ಆರ್ಮುಚ್ಚನ್ನು ಮುಚ್ಚಿದ್ದಾರೆ, ಅದರ ಪರಿಣಾಮ ನಮಗೂ ಬರುತ್ತೆ ನಿಧಾನಕ್ಕೆ. ಹಾಗಾಗಿ ಯುದ್ಧಗಳು ಆದಷ್ಟು ನಿಲ್ಲಬೇಕು. ಅನಗತ್ಯವಾದ ಯುದ್ಧಗಳ ಮಾಡೋರನ್ನ ಒಕ್ಕರ್ಲಿಂದ ಖಂಡಿಸಬೇಕು. ಆ ಒಂದು ನೀತಿಗಳು ನಮ್ಮ ದೇಶಕ್ಕೆ ಬರಲಿ. ನಮ್ಮ ಪ್ರಧಾನಿಯವರು ಆ ನೀತಿಯಲ್ಲಿ ತಮ್ಮ ಮುಕ್ತ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಲಿ. ಇಲ್ಲಾಂದರೆ ಕೈಗೊಂಬೆ ಆಗ್ಬಿಡ್ತೀವಿ ಅಷ್ಟೇ. ಅವ್ರು ಆಟ ಆಡಿಸ್ತಾರೆ, ಇವ್ರು ಕುಣಿತಾರೆ. ನಮಸ್ಕಾರ. ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಥ್ಯಾಂಕ್ ಯು.